So, we want to look these days at not like a Bible study, but how we can actually have a pure heart. ಇಂದಿನ ದಿವಸಗಳಲ್ಲಿ ನಾವು ನೋಡಿಕೊಳ್ಳೋಣ, ಒಂದು ಸತ್ಯವೇದ ಅಧ್ಯಯನ ಥರ ಅಲ್ಲ, ನಿಜವಾಗಿ ನಾವು ಶುದ್ಧ ಹೃದಯಗಳನ್ನು ಹೇಗೆ ಹೊಂದ್ಕೊಳ್ಳೋದು ಅಂತ. You know that in eating food, if the food is impure, you get sick. ನಿಮಗೆ ಊಟ ಮಾಡೋದ್ರ ಬಗ್ಗೆ ಗೊತ್ತಿದೆ. ಊಟ ಶುದ್ಧವಾಗಿಲ್ಲ ಅಂದರೆ ನಮಗೆ ಕಾಯಿಲೆ ಬರುತ್ತೆ. We wash our hands before we eat. ನಾವು ಊಟ ಮಾಡೋ ಮೊದಲು ಕೈಗಳನ್ನು ತೊಳೆದುಕೊಳ್ತೀವಿ. We don't want germs to go into our body. ಯಾಕೆ ಅಂದರೆ ಅದರಿಂದ ಈ ವೈರಾಣುಗಳು ನಮ್ಮ ಶರೀರದೊಳಗೆ ಹೋಗಬಾರ್ದು ಅಂತ ಜಾಗ್ರತೆಯನ್ನು ವಹಿಸ್ತೀವಿ. Even water, we have to be careful about the type of water we drink. ನಾವು ನೀರಿನ ಬಗ್ಗೆ ಕೂಡ ಕಾಳಜಿ ವಹಿಸ್ತೀವಿ, ಅದು ಶುದ್ಧವಾಗಿದೆಯಾ. So when it comes to the body, we are so careful to make sure that we eat and drink only pure things. ನಮ್ಮ ಶರೀರ ಸಂಬಂಧವಾಗಿ ನಾವು ಬಹಳ ಜಾಗೃತರಾಗಿರ್ತೀವಿ. ನಾವು ಏನು ತಿಂತೀವಿ, ಏನು ಕುಡಿತೀವಿ, because we want to be healthy. ಯಾಕಂದ್ರೆ ನಾವು ಆರೋಗ್ಯವಾಗಿರಲಿಕ್ಕೆ ಬಯಸ್ತೀವಿ. And sickness can come so easily into our body. ಯಾಕೆಂದ್ರೆ ಈ ಕಾಯಿಲೆಗಳು, ಅನಾರೋಗ್ಯ ಯಾವ ರೀತಿನಲ್ಲಾದರೂ ಸುಲಭವಾಗಿ ಬರೋ ಸಾಧ್ಯತೆ ಇದೆ. And just like sickness comes easily, sin also comes easily into our body. ನಮ್ಮ ಶರೀರದಲ್ಲಿ ಹೇಗೆ ಕಾಯಿಲೆಗಳು ಬರುತ್ತೋ ಹಾಗೆ ಬಹಳ ಸುಲಭವಾಗಿ ಪಾಪಗಳು ಕೂಡ ಬರೋ ಸಾಧ್ಯತೆ ಇದೆ. So that's the thing we must always remember. ಅದನ್ನು ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು. That sin is like sickness. ಪಾಪ ಅನ್ನೋದು ಕಾಯಿಲೆ ಥರ. But it's much more serious than sickness. ಆ ಒಂದು ಕಾಯಿಲೆಗಿಂತ ಬಹಳ ಗಂಭೀರವಾದದ್ದು ಕೂಡ. Because with sickness we can only get affected in our body, but with sin we can be affected for eternity. ಈ ಒಂದು ಕಾಯಿಲೆಗಳಿಂದ ಶರೀರಕ್ಕೆ ಕಷ್ಟವಾಗುತ್ತೆ, ತೊಂದರೆ ಆಗುತ್ತೆ. ಆದರೆ ಪಾಪದಿಂದ ನಾವು ನಿತ್ಯತ್ವಕ್ಕೆ, ನಮ್ಮ ಜೀವಿತಕ್ಕೆ ತೊಂದರೆ ಆಗುತ್ತೆ. Most human beings don't think about eternity. ಬಹಳಷ್ಟು ಜನರು ಈ ನಿತ್ಯತ್ವದ ಬಗ್ಗೆ ಯೋಚನೆ ಮಾಡೋದಿಲ್ಲ. Even if you live on earth for 100 years, ನೀವು ಈ ಭೂಮಿಯಲ್ಲಿ 100 ವರ್ಷಗಳ ಕಾಲ ಇದ್ರೂ ಕೂಡ, there are very few people who live up to 100. ಅಲ್ಲಿವರೆಗೆ ಜೀವಿಸುವವರು ಬಹಳ ಕಡಿಮೆ ಜನ. But even if you live up to 100, ನೀವು ಈ 100 ವರ್ಷಗಳು ಬದುಕಿದ್ರೂ ಕೂಡ, it is such a small portion of time in terms of eternity. ಈ ನಿತ್ಯತ್ವಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಇದು 100 ವರ್ಷ ಅನ್ನೋದು ಬಹಳ ಸಣ್ಣ ಸಮಯ ಆಗುತ್ತೆ. It's not even like 1 year. 1 ವರ್ಷಗಳ ತರ ಕೂಡ ಇರೋದಿಲ್ಲ. In eternity, ನಿತ್ಯತ್ವದಲ್ಲಿ God lives in a different way, in a different system. ಆ ನಿತ್ಯತ್ವದಲ್ಲಿ ದೇವರು ಜೀವಿಸುವಂಥದ್ದು ಬಹಳ ವ್ಯತ್ಯಾಸವಾದ ರೀತಿಯಾಗಿರುತ್ತೆ. Let me show you a verse in 1 Peter. 1 ಪೇತ್ರದಲ್ಲಿ ಒಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. 2 Peter. 2 ಪೇತ್ರ chapter 3. 3ನೇ ಅಧ್ಯಾಯ. It tells us how God keeps time. ಇಲ್ಲಿ ದೇವರು ಸಮಯವನ್ನು ಹೇಗೆ ಇಟ್ಕೊಳ್ತಾರೆ ಅನ್ನೋದನ್ನು ತೋರಿಸುತ್ತೆ. For us, 24 hours is one day. ನಮಗೆ 24 ಗಂಟೆಗಳು ಒಂದು ದಿವಸವಾಗಿದೆ. We were here yesterday. ನಾವು ನಿನ್ನೆ ಇಲ್ಲಿದ್ವಿ. 24 hours, it's another day. 24 ಗಂಟೆಗಳಲ್ಲಿ ಇನ್ನೊಂದು ದಿವಸ. Now, with the Lord, it says in 2 Peter chapter 3 and verse 9, verse 8. 2 ಪೇತ್ರ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳುತ್ತೆ, one day is not 24 hours. ಒಂದು ದಿವಸ ಅನ್ನೋದು 24 ಗಂಟೆಗಳಲ್ಲ. It is 1,000 years. 1,000 ವರ್ಷಗಳು. For us, one day is 24 hours. ನಮಗೆ ಒಂದು ದಿವಸ ಅಂದ್ರೆ 24 ಗಂಟೆಗಳು. For the Lord, one day is 1,000 years. ಆದರೆ ಕರ್ತನಿಗೆ 1,000 ವರ್ಷಗಳು ಒಂದು ದಿವಸದಂತೆ. So if you live 100 years, ನಾವು 100 ವರ್ಷಗಳ ಕಾಲ ಬದುಕಿದ್ರೆ, God's eyes, you just lived for 2 hours. ದೇವರ ದೃಷ್ಟಿನಲ್ಲಿ ಅದು 2 ಗಂಟೆಗಳು ಬದುಕಿದ. We care so much about this short period of time. ಆದರೆ ನಾವು ಈ ಸ್ವಲ್ಪ ಸಮಯವನ್ನ ಬಹಳವಾಗಿ ಕಾಳಜಿ ವಹಿಸ್ತೀವಿ. We want to make money and we want to keep ourselves from sickness and we want to live in comfort, all these things. ನಾವು ಇದಕ್ಕಾಗಿ ಹಣವನ್ನು ಸಂಪಾದಿಸಬೇಕು, ಆರೋಗ್ಯವಾಗಿರಬೇಕು, ಅನುಕೂಲದಲ್ಲಿ ಇರಬೇಕು ಅನ್ನೋದನ್ನ ಅದರ ಬಗ್ಗೆ ಕಾಳಜಿ ವಹಿಸ್ತೀವಿ. After we die, ಸತ್ತ ನಂತರ how we are going to live for eternity is dependent on how we live now.
ನಾವು ನಿತ್ಯತ್ವದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಈ ಒಂದು ಕಡಿಮೆ ಸಮಯ ಭೂಮಿಯಲ್ಲಿ ಹೇಗೆ ಜೀವಿಸ್ತೀವಿ ಅದರ ಮೇಲೆ ಅವಲಂಬಿತವಾಗಿದೆ. We can say that our life on earth is like a testing period that God has made for us. ಈ ತರ ಹೇಳಬಹುದು, ದೇವರು ನಮಗೆ ಈ ನಿಗದಿಪಡಿಸಿದ್ದಾರೆ ಒಂದು ಪರೀಕ್ಷೆಯ ಸಮಯದಂತೆ ಈ ಭೂಮಿ ಮೇಲಿನ ಜೀವಿತವನ್ನು. All of us are being tested. ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗಿದ್ದೇವೆ. Are you fit to live with God for eternity? ನಾವು ನಿತ್ಯತ್ವದಲ್ಲಿ ದೇವರ ಜೊತೆ ಜೀವಿಸಲಿಕ್ಕೆ ಶಕ್ತರ ಸಿದ್ಧವಾಗಿದ್ದೀವಾ ಅನ್ನೋದನ್ನ that depends on the choice you make now. ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ನೀವು ಯಾವ ಆಯ್ಕೆಗಳನ್ನ ಮಾಡ್ತೀರಾ ಈ ಭೂಮಿ ಮೇಲೆ ಅದರ ಮೇಲೆ ಅವಲಂಬಿತವಾಗಿದೆ. See, when Christ comes back, ಕ್ರಿಸ್ತನು ಹಿಂದೆ ಬಂದಾಗ we read that all the people in the world are going to be tested in Revelation chapter 20. ಇಲ್ಲಿ ಪ್ರಕಟಣೆ 20ರಲ್ಲಿ ನಾವು ಹೀಗೆ ನೋಡ್ತೀವಿ, ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗ್ತೀವಿ ಅಂತ. Revelation 20 in verse 11 and 12. 12ನೇ ವಚನ 20ನೇ ಅಧ್ಯಾಯ verse 11. 11ನೇ ವಚನದಲ್ಲಿ there was a great white throne and God was sitting on it. ಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನು ಕಂಡೆನು ಅಂತ ಹೇಳುತ್ತೆ. God was sitting there. ದೇವರು ಅದರ ಮೇಲೆ ಕುಳಿತುಕೊಂಡಿರ್ತಾರೆ. And in front of him he saw the dead, verse 12, the great, the small, all standing before him. ಆತನ ಮುಂದೆ ನಾವು ನೋಡಿದ್ರೆ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು So after we die, ನಾವು ಸತ್ತ ನಂತರ we'll be in the grave for many years. ನಾವು ಬಹಳಷ್ಟು ವರ್ಷಗಳ ಕಾಲ ಸಮಾಧಿಯಲ್ಲಿ ಇರ್ತೀವಿ. And then one day Christ will come back. ಒಂದು ದಿವಸ ಕ್ರಿಸ್ತನು ಬರ್ತಾನೆ. And there will be a throne set up where God sits there. ಒಂದು ಸಿಂಹಾಸನವು ನಿಗದಿಪಡಿಸಲಾಗುತ್ತೆ, ಅದರ ಮೇಲೆ ದೇವರು ಕುಳಿತುಕೊಂಡಿರ್ತಾರೆ. And from the time of Adam, all the people who ever lived on this earth, it says here, are all going to be raised up from the dead and they'll stand before him. ಆ ದಿವಸ ಆದಮನಿಂದ ಇಲ್ಲಿಯವರೆಗೆ ಯಾರೆಲ್ಲ ಸತ್ತು ಸಮಾಧಿಯಲ್ಲಿದ್ದಾರೆ ಅವರನ್ನೆಲ್ಲ ಎಬ್ಬಿಸಲ್ಪಡುತ್ತೆ ಸಿಂಹಾಸನದ ಮೇಲೆ. And then it says here the books are opened. ಅಲ್ಲಿ ಪುಸ್ತಕಗಳು ತೆರೆಯಲ್ಪಡುತ್ತೆ. And another book called the book of life. ಜೀವಬಾಧ್ಯರ ಪಟ್ಟಿ ಅಂತ ಇನ್ನೊಂದು ಪುಸ್ತಕವಿರುತ್ತೆ. So those whose names are in the book of life, they go into God's presence. ಯಾರ ಹೆಸರುಗಳು ಈ ಜೀವಬಾಧ್ಯರ ಪುಸ್ತಕದಲ್ಲಿ ಇರುತ್ತೋ ಅವರೆಲ್ಲ ದೇವರ ಬಳಿಗೆ ಹೋಗ್ತಾರೆ. But it says here the dead were judged from the things which are written in the books according to their deeds. ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಗುವುದು ಅಂತ ಬರೆಯಲ್ಪಟ್ಟಿದೆ. And again it is written in verse 13. 13ರಲ್ಲಿ ಮತ್ತೆ ಬರೆಯಲ್ಪಟ್ಟಿದೆ. People who were died in the sea and in the land and everywhere, they all were raised up. ಮೃತ್ಯು ಪಾತಾಳದಲ್ಲಿ ಎಲ್ಲರಲ್ಲಿ ಸಮುದ್ರದಲ್ಲಿ ಎಲ್ಲಿ ಸತ್ತರು ಅವರೆಲ್ಲರೂ they all stand before God. ಅವರೆಲ್ಲ ದೇವರ ಮುಂದೆ And again it is written in verse 13, they were judged every one of them according to their deeds. 13 ಕಡೆಯ ಭಾಗದಲ್ಲಿ ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಗುವುದು. Verse 15, if anyone's name was not written in the book of life, he was thrown into the lake of fire. 15ನೇ ವಚನದಲ್ಲಿ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಿಲ್ಲವೋ ಅವನನ್ನು ಬೆಂಕಿಯ ಕೆರೆಯಲ್ಲಿ ತೊಬ್ಬಲ್ಪಡುವುದು. There are two places where we're going to be in eternity. ನಿತ್ಯತ್ವದಲ್ಲಿ ನಾವು ಎರಡು ಸ್ಥಳಗಳಲ್ಲಿ ನಾವು ಉಳ್ಕೊಂತೀವಿ. Heaven and there's a lake of fire. ಒಂದು ಪರಲೋಕ ದೇವರ ಸನ್ನಿಧಿ ಅಥವಾ ಈ ಬೆಂಕಿಯ ಕೆರೆ. We may say, why does a loving God have a lake of fire? ಇಂಥ ಪ್ರೀತಿಯುಳ್ಳ ತಂದೆ ಯಾಕೆ ಬೆಂಕಿಯ ಕೆರೆಯನ್ನ ಇಟ್ಟಿದ್ದಾರೆ? I mean, shouldn't we have a place where there's no such thing as hell? ಒಂದು ನರಕ ಅನ್ನುವಂಥ ಒಂದು ಸ್ಥಳ ಇಲ್ಲದೆ ಇದ್ರೆ ಒಳ್ಳೇದಲ್ವಾ? It's like asking, why do you have a prison in Hubli? ಇಲ್ಲಿ ಹುಬ್ಬಳ್ಳಿಯಲ್ಲಿ ಯಾಕೆ ಸೆರೆ ಇದೆ? There must be some type of jails in Hubli, like in every town there are jails. ಎಲ್ಲ ಕಡೆನೂ ಆ ಒಂದು ಜೈಲು ಇರೋ ತರ ಹುಬ್ಬಳ್ಳಿನಲ್ಲೂ ಇರಬಹುದು. Would you like to live in a town where there are no police and no jails? ಒಂದು ಜೈಲು ಅಥವಾ ಪೊಲೀಸು ಇಲ್ಲದೇ ಇರೋ ಸ್ಥಳದಲ್ಲಿ ಇರ್ಲಿಕ್ಕೆ ನೀವು ಇಷ್ಟಪಡ್ತೀರಾ? It'll be very dangerous for you to live because so many people are evil. ಯಾಕೆ ಅದು ಆ ಥರ ಜೀವಿಸೋದು ಭಯಾನಕವಾದದ್ದು ಅಂದರೆ ಬಹಳಷ್ಟು ಜನರು ದುಷ್ಟರು ಇರ್ತಾರೆ. They come to kill people. ಅವರು ಜನರನ್ನು ಸಾಯಿಸಲಿಕ್ಕೆ ಬರ್ತಾರೆ. Come to rob. ಕಳ್ಳತನ ಮಾಡಲಿಕ್ಕೆ. You know, even these young people on motorcycles go and grab chains from women's necks. ಸರಗಳ್ಳರು ಈ ಬೈಕ್ನಲ್ಲಿ ಹೋಗಿ ಸರ ಕಿತ್ಕೊಳ್ಳುವಂಥವ್ರು ಇರ್ತಾರೆ. They're all out to do evil. ಅವರೆಲ್ಲ ಈ ದುಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. For such people there has to be a jail. ಅಂತ ಜನರಿಗೆ ಒಂದು ಸೆರೆ ಇರಬೇಕು. So that the good people are protected from them. ಯಾಕೆ ಅಂದರೆ ಒಳ್ಳೆಯ ಜನರು
ಈ ದುಷ್ಟರಿಂದ ಕಾಪಾಡಲ್ಪಡಬೇಕು. Not only that, ಅಷ್ಟು ಮಾತ್ರವಲ್ಲ, even in a hospital, ಆಸ್ಪತ್ರೆಯಲ್ಲಿ ಕೂಡ if somebody's got a very serious sickness which others can get very quickly, ಸಾಂಕ್ರಾಮಿಕ ಕಾಯಿಲೆ ಯಾರಿಗಾದ್ರೂ, ಗಂಭೀರವಾದ ಸಾಂಕ್ರಾಮಿಕ ಕಾಯಿಲೆ ಯಾರಿಗಾದ್ರೂ ಒಬ್ಬರಿಗಿದ್ರೆ ಅವ್ರನ್ನ ಕಾಪಾಡಬೇಕು. they'll put them in another room. ಅವ್ರನ್ನೆಲ್ಲ ಬೇರೆ ಪ್ರತ್ಯೇಕ ಕೊಠಡಿಯಲ್ಲಿ ಹಾಕ್ತಾರೆ. And even father and mother cannot go to that room. ತಂದೆ ತಾಯಿ ಕಡೆ ಕೂಡ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ. See, if your own son has got some very infectious sickness, ನಿಮ್ಮ ಸ್ವಂತ ಮಗನಿಗೆ ಒಂದು ಸಾಂಕ್ರಾಮಿಕ ಕಾಯಿಲೆ ಇದ್ರೆ, to prevent other children from getting it, you'll put that child in another room. ನೀವು ಇತರ ಮಕ್ಕಳಿಗೆ ಅದು ಹರಡಬಾರದು ಅಂದ್ಬಿಟ್ಟು ಇನ್ನೊಂದು ಪ್ರತ್ಯೇಕ ಕೊಠಡಿಯಲ್ಲಿ ಹಾಕ್ತೀರ. Even if you love him, ಅದನ್ನ ಪ್ರೀತಿಸಿದ್ರು ಕೂಡ, because you love the other children, ಯಾಕೆಂದ್ರೆ ಇನ್ನು ಇತರ ಮಕ್ಕಳನ್ನು and you don't want the other children to get this sickness. ಈ ಒಂದು ಕಾಯಿಲೆ ಇತರ ಮಕ್ಕಳಿಗೆ ಬರಬಾರದು ಅಂತ. Somebody who comes to your house may ask, ನಿಮ್ಮ ಮನೆಗೆ ಬಂದವರು ಕೇಳಬಹುದು ಹೀಗೆ, why are you putting your child in another room? ನಿನ್ನ ಮಗನನ್ನ ಯಾಕೆ ಇನ್ನೊಂದು ಕೋಣೆಯಲ್ಲಿ ಹಾಕಿದೀಯಾ? Don't you love him? ಆತನನ್ನ ಪ್ರೀತಿಸಲ್ವಾ? Yes, I love him. ಹೌದು, ಆತನನ್ನ ಪ್ರೀತಿಸ್ತೀನಿ. Then why you put him in that room? ಆ ಕೋಣೆಯಲ್ಲಿ ಯಾಕೆ ಹಾಕಿದೀರಾ? Because I love the other children also. ಯಾಕೆ ಅಂದ್ರೆ ಇತರ ಮಕ್ಕಳನ್ನು ನಾನು ಪ್ರೀತಿಸ್ತೀನಿ ಅದಕ್ಕಾಗಿ. So it is a God of love who separates people like that even in eternity. ನಿತ್ಯತ್ವದಲ್ಲಿ ಕೂಡ ಈ ಪ್ರೀತಿಯ ದೇವರು ಜನರನ್ನ ಬೇರ್ಪಡಿಸುತ್ತಾರೆ. Just like you will put your child with an infectious sickness into another room. ಹೇಗೆ ನೀವು ಆ ಒಂದು ಸಾಂಕ್ರಾಮಿಕ ಕಾಯಿಲೆ ಇರುವಂತಹ ಮಗುವನ್ನ ಪ್ರತ್ಯೇಕವಾಗಿಡ್ತೀರೋ ಹಾಗೆ. Now, and if you know he's never going to be healed, you'll keep him always in that room. ಆತನು ಯಾವಾಗಲೂ ಅದರಿಂದ ಗುಣ ಹೊಂದೋದಿಲ್ಲ ಅಂದ್ರೆ ಯಾವಾಗಲೂ ಆ ಕೊಠಡಿಯಲ್ಲೇ ಇಟ್ಟು ಬಿಡ್ತೀರಾ. Many sicknesses it gets healed after some time, then they can come back. ಬಹಳಷ್ಟು ಕಾಯಿಲೆಗಳು ಅಲ್ಲಿ ಗುಣ ಹೊಂದುತ್ತೆ, ಅದರ ನಂತರ ಅವರನ್ನ ತೆಗಿತೀರಾ ಆ ಕೊಠಡಿಯಿಂದ. Nowadays there's a cure for leprosy. ಈವಾಗಿನ ಸಮಯದಲ್ಲಿ ಆ ಕುಷ್ಠ ರೋಗಕ್ಕೆ ಒಂದು ಮದ್ದಿದೆ. In the olden days there was no cure for leprosy. ಹಳೆ ದಿವಸಗಳಲ್ಲಿ ಅದಕ್ಕೆ ಮದ್ದಿರಲಿಲ್ಲ ಅದಕ್ಕೆ. And even in India they would put all the lepers away in some village where nobody is living. ಭಾರತದಲ್ಲಿ ಕೂಡ ಈ ಕುಷ್ಠ ರೋಗ ಬಂದಂತವ್ರನ್ನ ಹೊರಗಡೆ, ಊರಿನ ಹೊರಗಡೆ ಪ್ರತ್ಯೇಕವಾದ ಸ್ಥಳದಲ್ಲಿ ಹಾಕ್ಬಿಡ್ತಾ ಇದ್ರು. Before I got married, my wife used to work among people with leprosy. ನಾನು ಮದುವೆಗೆ ಆಗೋ ಮೊದಲು ನನ್ನ ಹೆಂಡತಿ ಈ ಒಂದು ಕುಷ್ಠ ರೋಗಿಗಳ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. She wanted to serve them. ಕರ್ತನಿಗೆ ಸೇವೆ ಮಾಡ್ತಾ ಇದ್ರು, ಅವರಿಗೆ ಸೇವೆ ಮಾಡ್ತಾ ಇದ್ರು. She told me that they were all put into a village which was full of snakes. ಅವ್ರನ್ನ ಯಾವುದೋ ಒಂದು ಸ್ಥಳದಲ್ಲಿ ಬಹಳಷ್ಟು ಹಾವುಗಳಿರುವಂತ ಒಂದು ಪ್ರತ್ಯೇಕವಾದ ಒಂದು ಹಳ್ಳಿಯಲ್ಲಿ ಹಾಕ್ಬಿಟ್ಟಿದ್ರು. All the lepers were put there. ಅವರೆಲ್ಲ ಕುಷ್ಠರೋಗಿಗಳನ್ನೆಲ್ಲ ಅಲ್ಲೇ ಹಾಕಿದ್ರು. And even if you had a son who had leprosy, you'd be put there. ನಿಮ್ಮ ಮಗನಿಗೆ ಯಾವ್ದಾದ್ರು ಕುಷ್ಠರೋಗ ಕಾಯಿಲೆ ಬಂದ್ರು ಅವರನ್ನು ತೆಗೆದು ಅಲ್ಲಿ ಹಾಕ್ತಾರೆ. Because if you keep him in the house, everybody else in the house will get leprosy. ಅವ್ರನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಇರೋರಿಗೆ ಇತರರಿಗೆಲ್ಲ ಬಂದ್ಬಿಡ್ತಾ ಇತ್ತು. So it looks as if it's, oh, we don't love them, that's why they put him there. ಅದು ಹೇಗೆ ಕಾಣಿಸುತ್ತೆ ಅಂದ್ರೆ, ಓ ಆತನನ್ನ ಪ್ರೀತಿಸಲ್ಲ ಅದಕ್ಕಾಗಿ ಅಲ್ಲಿ ಹಾಕಿದ್ದೀವಿ ಅಂತ ಅನ್ಸುತ್ತೆ. But it's not like that. ಹಾಗಲ್ಲ ಅದು. You love all the others in your family, that's why you put that one there. ಯಾಕೆ ಅಂದ್ರೆ ಕುಟುಂಬದಲ್ಲಿ ಇತರರನ್ನು ಕೂಡ ನಾವು ಪ್ರೀತಿಸ್ತೀವಿ, ಅದರಿಂದ ಅವ್ರನ್ನ ಪ್ರತ್ಯೇಕವಾಗಿಡ್ತೀವಿ. It's a God of love who separates people in eternity into heaven and hell. ನಿತ್ಯದಲ್ಲಿ ಕೂಡ ಪರಲೋಕ ನರಕ ಅಂತ ಯಾಕೆ ಪ್ರತ್ಯೇಕವಾಗಿ ದೇವರು ಇಡ್ತಾರೆ ಅಂದ್ರೆ ದೇವರು ಪ್ರೀತಿಸುವಂತವರಾಗಿದ್ದಾರೆ. If a man lives 40-50 years on earth and he doesn't want God, ಒಬ್ಬ ವ್ಯಕ್ತಿ 30-40 ವರ್ಷಗಳ ಕಾಲ ಬದುಕಿ ದೇವರಿಗೆ ಅವಶ್ಯಕತೆ ಇಲ್ಲದೆ ಜೀವಿಸ್ತಾನೆ, he's saying, I don't want God. ನನಗೆ ದೇವರು ಬೇಕಾಗಿಲ್ಲ ಅಂತಾನೆ. And God says, okay, then don't come to heaven, you can go to hell. ಆಗಿದ್ರೆ ಪರವಾಗಿಲ್ಲ, ಸರಿ ನೀನು ನರಕಕ್ಕೆ ಹೋಗು. ನೀನು So God doesn't send anybody to hell. ದೇವರು ಯಾರನ್ನು ನರಕಕ್ಕೆ ಕಳಿಸೋದಿಲ್ಲ. They go there themselves. ಅವರೇ ಅದನ್ನ ಆಯ್ಕೆ ಮಾಡಿ ಹೋಗ್ತಾರೆ. See, Jesus said in Matthew chapter 7. ಮತ್ತಾಯ 7ರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ರು. He said to people in verse 13, enter through the narrow gate. ಇಲ್ಲಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಅಂತ ಹೇಳಿದ್ರು. Because there is another wide gate and broad way that leads to destruction. ಅಲ್ಲಿ ಅಗಲವಾದ ಮಾರ್ಗ ಬಾಗಿಲು ಕೂಡ ಇದೆ ಅಂತ ಹೇಳಿದ್ರು. And many are going that way. ಬಹಳಷ್ಟು ಜನ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. But the gate is small and the way is narrow that leads to life. ಆ ಒಂದು ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ಮಾರ್ಗ ಅದು ಜೀವಕ್ಕೆ ನಡೆಸುತ್ತೆ. And very few are going that way. ಬಹಳ ಕಡಿಮೆ ಜನ ಅದರಲ್ಲಿ ಪ್ರವೇಶವನ್ನು ಹೊಂದಿದ್ದಾರೆ. Most people are going the other way. ಆದರೆ ಹೆಚ್ಚಿನ ಅಂಶ ಜನ ಅಗಲವಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. So
See what Jesus said. ಯೇಸು ಸ್ವಾಮಿ ಏನು ಹೇಳಿದ್ರು ನೋಡಿ. Think of this. You're going down a road and then you see two ways. ಇವಾಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಇಲ್ಲಿ ಎರಡು ಮಾರ್ಗವಿದೆ. And now you have to choose. You want to go this way or that way? ಇವಾಗ ನೀವು ಅದನ್ನ ಆಯ್ಕೆ ಮಾಡಬೇಕು. ಈ ಕಡೆ ಹೋಗ್ಬೇಕು, ಆ ಕಡೆ. This way is very narrow. ಈ ಒಂದು ಮಾರ್ಗ ಬಹಳ ಸಣ್ಣದಾಗಿದೆ. Very few people are going this way. ಬಹಳ ಕಡಿಮೆ ಜನ ಹೋಗ್ತಾ ಇದ್ದಾರೆ. And the other way is so broad and so comfortable to walk, and many people are going that way. ಇನ್ನೊಂದು ರಸ್ತೆ ಇದೆ, ಬಹಳ ದೊಡ್ಡದಾಗಿದೆ, ಅನುಕೂಲಕರವಾಗಿದೆ, ಹೋಗ್ಲಿಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. Which way will you choose? ನೀವು ಯಾವ ದಾರಿಯನ್ನು ಆರಿಸ್ಕೊಂತೀರಾ? That's the choice you have to make now. ಆ ಒಂದು ಆಯ್ಕೆ ಇವಾಗ ಮಾಡಬೇಕು. Every day you are making that choice. ಪ್ರತಿ ದಿವಸ ನೀವು ಆಯ್ಕೆಯನ್ನು ಮಾಡ್ತಾ ಇದ್ದೀರಾ. You are making a choice to go this way or that way. ನೀವು ಆಯ್ಕೆಗಳನ್ನ ಮಾಡ್ತಾ ಇದ್ದೀರಾ, ಈ ದಾರಿಯಲ್ಲಿ ಹೋಗೋದಾ, ಆ ದಾರಿಯಲ್ಲಿ ಹೋಗೋದಾ? Jesus said here, this broad way, it looks very comfortable and all, but it goes to destruction. ಆದರೆ ಯೇಸು ಸ್ವಾಮಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ, ಇದು ದೊಡ್ಡದಾದ ಮಾರ್ಗ, ದಾರಿ, ಅದು ಬಹಳ ಅನುಕೂಲಕರವಾಗಿದೆ, ಆದರೆ ಅದು ನಾಶನಕ್ಕೆ ನಡೆಸುತ್ತೆ. This narrow way is so narrow that only one person can walk on it at a time. ಇದು ಸಣ್ಣದಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ, ಒಬ್ಬ ವ್ಯಕ್ತಿನೇ ನಡ್ಕೊಂಡು ಹೋಗ್ಬೋದು. Two people can't walk on it. ಇಬ್ಬರು ಜೊತೆಯಲ್ಲಿ ನಡೆದು ಹೋಗ್ಲಿಕ್ಕೆ so narrow. ಬಹಳ ಇಕ್ಕಟ್ಟಾಗಿದೆ. Even you can't hold your wife's hand and walk on it. ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. She has to come behind you. ಆಕೆ ನಿನ್ನ ಹಿಂದೆ ಬರಬೇಕಾಗುತ್ತೆ. You can't pull your children there. They have to come one by one. ನಿಮ್ಮ ಮಕ್ಕಳು ಕೂಡ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅವರು ಒಬ್ಬೊಬ್ಬರಾಗಿ ಬರಬೇಕು. It's a very narrow gate that only one person can go through. ಇದು ಇಕ್ಕಟ್ಟಾದ ಒಂದು ಬಾಗಿಲು, ಅಲ್ಲಿ ಒಬ್ಬ ವ್ಯಕ್ತಿನೇ ಅದರಲ್ಲಿ ಪ್ರವೇಶಿಸಬಹುದು. And thereby we learn that every person must make a personal choice. Do I want to go this way or that way? ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಎಲ್ಲರೂ ವೈಯಕ್ತಿಕ ಒಂದು ಆಯ್ಕೆ ನಿರ್ಧಾರವನ್ನು ಮಾಡಬೇಕು ಹೋಗ್ಲಿಕ್ಕೆ. Those are Jesus' words. ಅದು ಯೇಸು ಸ್ವಾಮಿಯ ವಾಕ್ಯವಾಗಿದೆ.